ಜೂನ್ 30ರ ಒಳಗೆ ಜಿಬಿಎ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸುತ್ತಿದ್ದಂತೆ ಎಲ್ಲಾ ಪಕ್ಷದ ನಾಯಕರು ಚುನಾವಣೆಗೆ ಸಜ್ಜಾಗ್ತಿದ್ದಾರೆ. ಇತ್ತ ಜೆಡಿಎಸ್ ನಾಯಕರು ಮಾತ್ರ ಜಿಬಿಎ ಚುನಾವಣೆಗೆ ಮೈತ್ರಿ ಮಾಡ್ಕೋಬೇಕೋ ಅಥವಾ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಬೇಕಾ ಎಂಬ ಗೊಂದಲಕ್ಕೀಡಾಗಿದ್ದಾರೆ. ಹಾಗಾದ್ರೆ ಜಿಬಿಎ ಚುನಾವಣೆಯಲ್ಲಿ ಜೆಡಿಎಸ್ ನಡೆ ಏನು ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಕಳೆದ 5 ವರ್ಷಗಳಿಂದ ಜನಪ್ರತಿನಿಧಿಗಳಿಲ್ಲದೆ ಜಿಬಿಎನಲ್ಲಿ ಅಧಿಕಾರಿಗಳೇ ಆಡಳಿತ ನಡೆಸುವಂತಾಗಿತ್ತು. ಇದೀಗ ಸುಪ್ರೀಂ ಕೋರ್ಟ್ ಜೂನ್ 30ರ ಒಳಗಾಗಿ ಜಿಬಿಎ ಚುನಾವಣೆ ನಡೆಸಿ ಎಂದು ಆದೇಶಿಸುತ್ತಿದ್ದಂತೆ ಸರ್ವ ಪಕ್ಷಗಳು ಜಿಬಿಎ ಚುನಾವಣೆ ತಯಾರಿ ನಡೆಸುತ್ತವೆ. ಇತ್ತ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರಲ್ಲಿ ಗೊಂದಲ ಮೂಡಿಸಿದೆ. ಇನ್ನು ಜಿಬಿಎ ಚುನಾವಣೆಯಲ್ಲಿ ಸೀಟು ಹಂಚಿಕೆ ಬಗ್ಗೆ ಸಮನ್ವಯದ ಕೊರತೆಯಿಂದ 85ರಿಂದ 100 ವಾರ್ಡ್ಗಳಲ್ಲಿ ಜೆಡಿಎಸ್ ಪ್ರತ್ಯೇಕವಾಗಿ ಸ್ಪರ್ಧಿಸಲು ಎಚ್.ಡಿ. ಕುಮಾರಸ್ವಾಮಿ ಚಿಂತನೆ ನಡೆಸಿದ್ದಾರೆ. ಸೀಟು ಹಂಚಿಕೆಯಲ್ಲಿ ಸಮನ್ವಯತೆ ಮೂಡದಿದ್ರೂ ಏನು ಮಾಡಬೇಕೆಂಬ ಬಗ್ಗೆ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಸಿದ್ಧವಾಗಿದ್ದು ಅಭ್ಯರ್ಥಿ ಕಣಕ್ಕಿಳಿಸಲು ಎಚ್.ಡಿ. ಕುಮಾರಸ್ವಾಮಿ ತಯಾರಿ ನಡೆಸಿದ್ದಾರೆ. ಅದಕ್ಕೆ ಪೂರಕವಾಗಿ 2 ಸಭೆ ಮಾಡಿರುವ ಕೇಂದ್ರ ಸಚಿವ ಎಚ್.ಡಿ.ಕೆ ಸೀಟು ಹಂಚಿಕೆ ವೇಳೆ ಬಿಜೆಪಿ ಬಳಿ ಕನಿಷ್ಠ 70ರಿಂದ 80 ಸೀಟ್ ಕೇಳಲು ನಿರ್ಧರಿಸಿದ್ದಾರೆ. ಅಷ್ಟು ಕ್ಷೇತ್ರ ಬಿಟ್ಟುಕೊಟ್ಟರೆ ಮೈತ್ರಿಯಾಗಿ ಚುನಾವಣಾ ಹೋರಾಟ, ಇಲ್ಲದಿದ್ದರೆ ಪ್ರತ್ಯೇಕವಾಗಿ ಸ್ಪರ್ಧೆಗೆ ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ. 5 ನಗರ ಪಾಲಿಕೆಗಳು ಸೇರಿದಂತೆ 369 ವಾರ್ಡ್ಗಳಲ್ಲಿ ಸಿದ್ಧತೆ ನಡೆಸಲು ಬೆಂಗಳೂರಿನ ಜೆಡಿಎಸ್ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಎಚ್.ಡಿ.ಕೆ ಕರೆ ನೀಡಿದ್ದು ಮೈತ್ರಿ ನಾಯಕರ ಮುಂದಿನ ನಡೆ ಏನು ಅನ್ನೋದು ಕುತೂಹಲವನ್ನ ಮೂಡಿಸಿದೆ. ಬಿಬಿಎಂಪಿ ಬದಲಾಗಿ ಈಗಾಗಲೇ ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಯಾಗಿದೆ. ಜಿಬಿಎಲ್ಲಿ ಕಳೆದ 5 ವರ್ಷಗಳಿಂದ ಜನಪ್ರತಿನಿಧಿಗಳಿಲ್ಲದೆ ಎಲ್ಲೋ ಒಂದು ಕಡೆ ವಾರ್ಡ್ ಮಟ್ಟದಲ್ಲಿ ವಾರ್ಡ್ಗಳು ಕೂಡ ಅಭಿವೃದ್ಧಿ ಇಲ್ಲದೆ ಬಿಕೋ ಎನ್ನುತ್ತಿವೆ. ಸೊ ಹೀಗಾಗಿ ಜಿಬಿಎ ಚುನಾವಣೆ ಮಾಡಬೇಕು ಅಂತೇಳಿ ಈಗಾಗಲೇ ಅಂದರೆ ಜೂನ್ 30ರೊಳಗಾಗಿ ಚುನಾವಣೆ ನಡೆಸಬೇಕು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದೆ. ಸೊ ಹೀಗಾಗಿ ಆ ಜಿಬಿಎ ಚುನಾವಣೆಯನ್ನು ಮಾಡಬೇಕು ಅಂತೇಳಿ ಸರ್ಕಾರ ಎಲ್ಲೋ ಒಂದು ಕಡೆ ಮುನ್ನೆಲೆಗೆ ಬಂದಿರುವಂಥದ್ದು. ಸೊ ಹೀಗಾಗಿ ಸರ್ವ ಪಕ್ಷಗಳು ಕೂಡ ಚುನಾವಣೆ ತಯಾರಿ ನಡೆಸ್ತಿರುವಂಥದ್ದು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿರುವಂಥ ಪಕ್ಷಗಳು ಈಗ ಅಂದರೆ ಏನು ಒಂದು ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಅಂದರೆ ವಾರ್ಡ್ಗಳ ಮಟ್ಟದಲ್ಲಿ ಸೀಟ್ ಹಂಚಿಕೆಯಲ್ಲಿ ಸಮನ್ವಯ ಕೊರತೆ ಉಂಟಾಗಿರೋದ್ರಿಂದ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಬೇಕಾ ಅಥವಾ ಏನಾದರೂ ಮೈತ್ರಿಯಾಗಿ ಸ್ಪರ್ಧೆ ಮಾಡಬೇಕಾ ಅಂತೇಳಿ ಗೊಂದಲದಲ್ಲಿರುವಂಥದ್ದು. ಯಾಕಂದರೆ ಈಗಾಗಲೇ 369 ವಾರ್ಡ್ಗಳ ಪೈಕಿ ಸುಮಾರು 85ರಿಂದ 100 ವಾರ್ಡ್ಗಳನ್ನೇ ಅಂದರೆ ಜೆ ಡಿ ಎಸ್ನವರು ಸುಮಾರು 85ರಿಂದ 100 ವಾರ್ಡ್ಗಳನ್ನು ನಾವು ಕೇಳಿದ್ದಂತಹ ಕ್ಷೇತ್ರ ಅಂದರೆ ವಾರ್ಡ್ಗಳಲ್ಲಿ ನಮಗೆ ಕೊಡಬೇಕು. ಸೊ ಅಂಥದ್ರಲ್ಲಿ ನಾವು ಗೆಲ್ತೀವಿ ಅಂತೇಳಿ ಈಗಾಗಲೇ ಬಿ ಜೆ ಪಿಯವರಿಗೆ ಹೇಳಿರುವಂಥದ್ದು. ಸೊ ಏನಾದರೂ ಒಂದು ವೇಳೆ ಇದರಲ್ಲಿ ಅಂದರೆ ಜೆ ಡಿ ಎಸ್ನವರು ಹಿಡಿದಿರುವಂತಹ ಏನೋ ಪಟ್ಟಿದ್ದಾರೆ ಸುಮಾರು 85ರಿಂದ 100 ಆ ವಾರ್ಡ್ಗಳ ಸೀಟ್ ನಮಗೆ ಬೇಕು ಅಂತ ಹೇಳಿದರೆ ಆ ಸೀಟನ್ನು ಏನಾದರೂ ತಾವು ಕೊಡಲಿಲ್ಲ, ಬಿ ಜೆ ಪಿಯವರು ಕೊಡಲಿಲ್ಲ ಅಂತಂದರೆ ಸೊ 369 ವಾರ್ಡ್ಗಳಲ್ಲೂ ಕೂಡ ನಾವು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೀವಿ. ಸೊ ಹೀಗಾಗಿ 369 ವಾರ್ಡ್ಗಳಲ್ಲೂ ಕೂಡ ಈಗಾಗಲೇ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೂ ಕೂಡ ಈಗಾಗಲೇ ಜೆ ಡಿ ಎಸ್ನವರು ಅಂದರೆ ಜೆ ಡಿ ಎಸ್ ನಾಯಕರು ಹೇಳಿರುವಂಥದ್ದು ಅಂದರೆ ಚುನಾವಣೆಗೆ ರೆಡಿಯಾಗಿ ಸೊ ಏನಾದರೂ ನಮ್ಮ ವಾರ್ಡ್ಗೆ ಸಂಬಂಧಪಟ್ಟಂಥ ಸುಮಾರು 85ರಿಂದ 100 ವಾರ್ಡ್ಗಳಲ್ಲಿ ನಮ್ಗೆ ಅವ್ರೇನಾದರೂ ಒಪ್ಪಲಿಲ್ಲ ಅಂದರೆ ಪ್ರತ್ಯೇಕವಾಗಿ ನಾವು ಸ್ಪರ್ಧೆ ಮಾಡೋಣ ಅಂತೇಳಿ ಈಗಾಗಲೇ ಜೆ ಡಿ ಎಸ್ ನಾಯಕರು ತಮ್ಮ ಮುಖಂಡರಿಗೆ ಮತ್ತು ಕಾರ್ಯಕರ್ತರು ಹೇಳಿರುವಂಥದ್ದು. ಸೊ ಒಟ್ಟಾರೆ ಮುಂದಿನ ದಿನಗಳಲ್ಲಿ ಮೈತ್ರಿಯಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಏನಾದರೂ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾರಾ ಅಂತೇಳಿ ಕಾದು ನೋಡಬೇಕಾಗಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.